मैंने कंपटीशन के बारे में सुना था, लेकिन पहली बार इस चिलुमे कंपटीशन को देखा है। सारे विद्यार्थियों को इस कंपटीशन में जाना जरूरी है। आई एम एनफोर्सिंग द स्टूडेंट्स टू पार्टिसिपेट इन द कंपटीशन। How can I accept it? This is ridiculous. How can someone participate in so many events? ದೀಕ್ಷಾ, ಸಮಾಧಾನ ಮಾಡ್ಕೊ. ಒಂದ್ಸಲ ಅವನ ಹತ್ರ ಮಾತಾಡ್ ನೋಡು, ಆಮೇಲೆ ಗೊತ್ತಾಗುತ್ತೆ ನಿಮಗೆ. He is having 5 minutes. Let him in. ಇಷ್ಟೆಲ್ಲ ಈವೆಂಟ್ಸ್ ಹಾಕಿದ್ದೀರಲ್ಲ, ಯಾರಿಗಾದ್ರೂ ಕಾಂಪೀಟ್ ಮಾಡೋಕ್ಕಾಗುತ್ತಾ? ಈಗ ಪಾರ್ಟಿಸಿಪೇಟ್ ಮಾಡ್ತಾರಾ? ಈ ಶೀಟ್ ಅನ್ನು ಬಿಟ್ಬಿಡಿ. ಲೆಟ್ಸ್ ಹಿಯರ್ ಇಟ್ ಫ್ರಮ್ ಯು. ನಿಮ್ಮ ಬಾಯಿಂದನೇ ಕೇಳೋಣ. ಎಲ್ಲಿ ನಡೆಯುತ್ತೆ ಆ ಚಿಲುಮೆ? ಎಲ್ಲಿದೆ ಆ ನಿಮ್ VCET? ಸುಮಾರು 2015 ಆಗಿರಬೇಕು. VCETನಲ್ಲಿ ನಡೆಯೋ ಚಿಲುಮೆಗೆ ತುಂಬ ಬೇಡಿಕೆ ಇತ್ತು. ಅದರಲ್ಲಿ ತುಂಬ ಜನ ಪಾರ್ಟಿಸಿಪೇಟ್ ಕೂಡ ಮಾಡ್ತಿದ್ರು. ವಿಧಿಯ ಕೈವಾಡ. ಆ ದಿನ 2 ಘಟನೆ ನಡೀತು. ಚಿಲುಮೆನ ಎಲ್ಲರೂ ಎಂಜಾಯು ಮಾಡಿದ್ರು. ಎಲ್ಲ ಬ್ರ್ಯಾಂಚವರು ಒಟ್ಟಿಗೆ ಸೇರಿದರು. ನಾನು ಈ ಚಿಲುಮೆ ಈವೆಂಟ್ಸ್ ಲಿಸ್ಟ್ ಮಾಡ್ತಿರ್ಬೇಕಾದ್ರೆ ನನಗೊಂದು ತಿರುವು ಸಿಕ್ತು. ಕೃಷ್ಣ ಚೈತನ್ಯ ಸರ್, ನಾನು ಅಮೃತ್ ಇಂಗಳಿಗೆ ಅಂತ ಅವತ್ತು ಫೋನ್ ಮಾಡಿದ್ನಲ್ಲ ಸರ್, VCET ಬಗ್ಗೆ ಮಾತಾಡಬೇಕಾಗಿತ್ತು. ಬನ್ನಿ ಸರ್, ಯಾರು ಕೇಳಿದ್ರು ಈ VCET ಚಿಲುಮೆ ಬಗ್ಗೆ ಯಾರು ಏನೂ ಹೇಳ್ತಿಲ್ಲ ಸರ್. ಸರ್, ನಿಮ್ಮತ್ರ ಇನ್ಫಾರ್ಮೇಷನ್ ಸಿಗ್ಬೋದಾ? ನಿಂಗೆ ಒಂದು ಘಟನೆ ಹೇಳ್ತೀನಿ ಕೇಳೋ. ಆಗ ಚಿಲುಮೆ 2019 ನಡೀತಿತ್ತು. ಎಲ್ಲ ಕಾಂಪಿಟೇಷನ್ಸ್ ಕೂಡ ನಡೀತಿತ್ತು. ಇದ್ದಕ್ಕಿದ್ದಾಗೆ ಡ್ಯಾನ್ಸ್, ಸ್ಕಿಟ್, ಮೈಮ್ ಶುರು ಆಗೋಯ್ತು. ಅವರ ಚೀರಾಟ, ಆ್ಯಕ್ಟಿಂಗ್, ಡ್ಯಾನ್ಸ್ ನೋಡಿ ಜನ ಹುಚ್ಚೆದ್ದು ಕುಣಿಯೋಕ್ಕೆ ಶುರು ಮಾಡಿದರು. ಅವರೇ ಒಪ್ಕೊಂಡು ಕುಣಿದ ಮೇಲೆ ಇನ್ನು ನೀನೇನು ಕಮೆಂಟ್ ಮಾಡೋದು? ಆ ಚಿಲುಮೆ ಕಾಂಪಿಟಿಷನಲ್ಲಿ ಡ್ಯಾನ್ಸು, ಸ್ಕಿಟ್ಟು, ಮೈಮು, ಮ್ಯಾಡರ್ಸು ಈ ಥರ ಸುಮಾರು ಕಾಂಪಿಟಿಷನ್ಸ್ ಇದ್ವು. ಡ್ಯಾನ್ಸ್ ಅಂದರೆ ಟೆಂಪಲ್ ಮುಂದೆ ಹಾಕೋ ಜಾತ್ರೆ ಡ್ಯಾನ್ಸ್ ಅಲ್ಲ. ಫೋಕ್, ಭರತನಾಟ್ಯಂ, ಫಿಲ್ಮ್ ಈ ಥರ ಭರ್ಜರಿ ಪ್ರದರ್ಶನಗಳಿದ್ವು. ದುಡುಕಿ ಎಲ್ಲರನ್ನೂ ಎಲ್ಲ ಇವೆಂಟಲ್ಲೂ ಪಾರ್ಟಿಸಿಪೇಟ್ ಮಾಡ್ಸೋಕ್ಕಾಗಲ್ಲ. ಅದಕ್ಕೊಂದು ಕಿಡಿ ಬೇಕಷ್ಟೆ. ಆದರೆ ಚಿಲುಮೆ ಕಾಡ್ಗಿಚ್ಚೆ ಹತ್ಸುತ್ತೆ. ಚಿಲುಮೆ ಯಾವಾಗ ಶುರು ಆಗುತ್ತೆ ಅಂತ ಎಲ್ಲ ರಣಹದ್ದುಗಳ ಥರ ಕಾಯ್ತಾ ಇದ್ರು. ಆದರೆ ಅದೀಗಾಗಲೇ ಶುರು ಆಗಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಇದಿನ್ನೂ ಮೊದಲನೇ ಅಧ್ಯಾಯ. ಕತೆ ಈಗ ಶುರು.